ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರು ಅನುಸರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾರ್ಯಕರ್ತರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೇನಾದ್ರೂ ಮಾಡಬೇಕಾದ್ರೆ ಆ ಜಿಲ್ಲೆನಲ್ಲಿ ಈಗ ಹೊಸ ಹೊಸ ನಾಯಕರು ಬಂದಿರ್ತಾರೆ, ಅವರೇ ವಿರೋಧ ಮಾಡ್ತಾ ಇರ್ತಾರೆ. ಅದನ್ನ ಮೀರಿ ನೀವೇನಾದ್ರೂ ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ರಕ್ಷಣೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿಯುತ್ತೆ ಅನ್ನೋದನ್ನ ನಿಮ್ಮನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಬಿಡ್ತಾ ಇದ್ದೀನಿ. ಶಿವಕುಮಾರ್ಗೂ ನಾನು ಹೇಳ್ತಾ ಇರಲಿಲ್ಲ. ಶಿವಕುಮಾರ್ ಅವರು NSY ಯುವ ಕಾಂಗ್ರೆಸ್ ಅಲ್ಲಿ ತರಬೇತಿ ಪಡ್ಕೊಂಡು ಬಂದಿರೋದ್ರಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಬೇರೆ ಯಾರಿಗೂ ಹೇಳಕ್ ಹೋಗ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೋವನ್ನು ನೀವು ತಿಳ್ಕೊಳ್ಬೇಕು. ದೇವರಾಜ ಅರಸರು ಯಾವನೇ ಒಬ್ಬ ಕಾರ್ಯಕರ್ತ, ಸಣ್ಣ ಕಾರ್ಯಕರ್ತ ಮದುವೆ ಆಗ್ತೀನಿ ಅಂದ್ರೇನು ಅವ್ರು ಹೋಗಕ್ಕಾಗಲಿಲ್ಲ ಅಂದ್ರೆ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಬಂದಿದ್ರೆ ಅವರು ಸಚ್ಚಿದಾನಂದ ಸ್ವಾಮಿ ಅಂತ ಹೇಳಿ ಅವರ ಪೊಲಿಟಿಕಲ್ ಅಡ್ವೈಸರ್ ಇದ್ರು. ಈಗಲೂ ನಜೀರ್ ಅಹಮದ್ ಅವರು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದಾರೆ, ಗಮನದಲ್ಲಿ ಇಟ್ಕೊಳ್ಬೇಕು. ಆ ಸಚ್ಚಿದಾನಂದ ಸ್ವಾಮಿ ಪೊಲಿಟಿಕಲ್ ಅಡ್ವೈಸರ್ ಕೈಯಲ್ಲಿ 10,000ನೋ 25,000ನೋ ಮಹಿಳೆಯರು ಹೆಣ್ಮಕ್ಳು ಮದುವೆ ಆಗ್ತಿರಂದ್ರೆ 25-50,000 ಕಳಿಸೋರು. ಯಾಕಂದ್ರೆ ಅವ್ರು ದುಡ್ಡು ಕೊಡಕ್ಕೆ ದುಡ್ಡಿರಲ್ಲ ಅಂತ ಹೇಳಿ ಹುಡುಗರು ಮದುವೆ ಆದ್ರೆ 10,000-25,000 ಕಳಿಸೋರು. ಆ ಕೆಲಸ ಮುಂದೆನೂ ಆಗಬೇಕು ಅಂತೇಳಿ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ಎಲ್ಲರೂ MLA ಆಗಲ್ಲ, MP ಗಳಾಗೋದಿಲ್ಲ, ಅವರೆಲ್ಲರೂ ಸಹ ಬೋರ್ಡು ಕಾರ್ಪೊರೇಷನ್ ಮೆಂಬರು ಆಗೋದಿಲ್ಲ. ಒಂದು ಅಭಿಮಾನ, ಒಂದು ವಿಶ್ವಾಸ, ಒಂದು ಪ್ರೀತಿ ವಿಶ್ವಾಸ ಮೇಲೆ ಇಂದಿರಾ ಗಾಂಧಿ ಅವರ ಮೇಲೆ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡು ನಮ್ಮ ಜೊತೆ ಬಂದಿರ್ತಾರೆ. ಅವ್ರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಈ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೊತ್ತನ್ನು ಕೊಟ್ಟು ನಾವೆಲ್ಲರೂ ಸಹ ಇವತ್ತೇನಾದರೂ ಈ ರಾಜಕೀಯ ಕ್ಷೇತ್ರದಲ್ಲಿ ಉತ್ತುಂಗ ಮಟ್ಟಕ್ಕೆ ಬರಬೇಕಾದ್ರೆ ಅದು ದೇವರಾಜ ಅರಸರವರು ಮತ್ತು ರಾಜೀವ್ ಗಾಂಧಿ ಅವರು.